ಕಿಂಗ್ ಕೊಹ್ಲಿ ಬಳಿಕ ರೋಹಿತ್ ಶರ್ಮಾರಿಂದಲೂ ಕೂಡ ನಿವೃತ್ತಿಯ ಮಾತು. ಇದು ನನ್ನ ಕೊನೆಯ ಟಿ20 ಪಂದ್ಯ. ಅವರದ್ದೇ ನೇತೃತ್ವದಲ್ಲಿ ಆಡಿದ್ದು ನಿನ್ನೆ. ವಿಶ್ವಕಪ್ ಗೆಲ್ಲುವ ಹಂಬಲ ಇತ್ತು, ಅದು ನನಸಾಗಿದೆ. ಕೊಹ್ಲಿ ಬಳಿಕ ರೋಹಿತ್ ಶರ್ಮಾ ಟಿ20ಯ ನಿವೃತ್ತಿಯ ಮಾತುಗಳನ್ನಾಡಿದ್ದಾರೆ ಅವರು ಕೂಡ. ಒಂದು ಕಡೆ ವಿರಾಟ್ ಕೊಹ್ಲಿ ಅವರು ವಿದಾಯವನ್ನು ಘೋಷಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ರೋಹಿತ್ ಶರ್ಮಾ ಅವರೂ ಕೂಡ ವಿಶ್ವಕಪ್ ಗೆಲ್ಲುವಂತಹ ಹಂಬಲ ಕನಸು ಇತ್ತು, ಅದು ನನಸಾಗಿದೆ, ಬಟ್ ನಾನು ಕೂಡ ನಿವೃತ್ತಿಯನ್ನು ತಗೊಳ್ತಾ ಇದ್ದೀನಿ ಅಂತ ಘೋಷಣೆ ಮಾಡಿದರು. ಅದೇ ನಿನ್ನೆ ಇದೊಂದು ರೀತಿ ಮಿಕ್ಸ್ಡ್ ಸೆಲೆಬ್ರೇಷನ್ ನಮ್ಮ ದೇಶದ ಜನತೆಗೆ. ಒಂದು ಕಡೆ 17 ವರ್ಷ ಆದಮೇಲೆ ನಾವು ಕಪ್ಪನ್ನು ಗೆದ್ದುವಲ್ಲ, ಕಪ್ಪಿಗೆ ಮುತ್ತಿಟ್ವಲ್ಲ ಅನ್ನುವಂತಹ ಖುಷಿ ಒಂದು ಕಡೆ. ಆದರೆ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಮತ್ತು ರೋಹಿತ್ ಶರ್ಮಾ ಫ್ಯಾನ್ಸ್ಗೆ ಒಂದು ರೀತಿ ಅದನ್ನೇ ಹೇಳಿದೆ, ಮಿಕ್ಸ್ಡ್ ಎಮೋಷ್ನಲ್ ಫೀಲಿಂಗ್ ಇತ್ತು ನನ್ನ. ಯಾಕಂತ ಹೇಳಿದ್ರೆ ಅವರು ಮತ್ತೆ ಟಿ20 ವಿಶ್ವಕಪ್ಗಳಲ್ಲಿ ಆಡಲ್ಲ ಅಂತ ಒಂದು ವಿದಾಯವನ್ನು ಘೋಷಣೆ ಮಾಡಿದ್ದಾರೆ. ಹೊಸ ಹೊಸ ಮುಖಗಳಿಗೆ, ಪ್ರತಿಭೆಗಳಿಗೆ ಅವಕಾಶ ಸಿಗಲಿ ಅಂತ ಬೇರೆ ಮ್ಯಾಚ್ಗಳಲ್ಲಿ ಮುಂದುವರಿತಾರೆ. ಟಿ20 ವಿಶ್ವಕಪ್ನಲ್ಲಿ ಅವರು ಇಬ್ಬರೂ ಕೂಡ ಮುಂದಿನ ಮ್ಯಾಚ್ನಿಂದ ಇರಲ್ಲ. ಇದೊಂದು ರೀತಿ ಸ್ವಲ್ಪ ಬೇಜಾರಿನ ಸಂಗತಿ ಕೂಡ ಹೌದು. ಸೊ ಫೈನಲಿ 17 ವರ್ಷಗಳ ಬಳಿಕ ಕಪ್ ನಮ್ಮದೇ.